ಕನ್ನಡ ವಾಹಿನಿಗೆ ಸ್ವಾಗತ. ಇಂದು ಲಿಂಗಸಗೂರು ಹಾಗೂ ಮುದಗಲ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಹಾಗೂ ಲಿಂಗಸಗೂರು ತಾಲೂಕು ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಮನ್ರೇಗಾ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ತಿದ್ದುಪಡಿಯನ್ನ ಖಂಡಿಸಿ ಪಾದಯಾತ್ರೆ ಮೂಲಕ ಬೃಹತ್ ಪ್ರತಿಭಟನೆ ಮಾಡಲಾಗಿದೆ. ಲಿಂಗಸಗೂರು ಪಟ್ಟಣದಲ್ಲಿ ಸಹಾಯಕ ಆಯುಕ್ತರು ಲಿಂಗಸಗೂರು ಉಪವಿಭಾಗ ಇವರ ಮುಖಾಂತರ ಮನವಿ ಸಲ್ಲಿಸಿದರು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನ ಮರು ಜಾರಿಗೊಳಿಸುವ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯು 2005ರಲ್ಲಿ ಜಾರಿಗೆ ಬಂದಂತಹ ವಿಶ್ವದಲ್ಲಿಯೇ ಅತಿ ಹೆಚ್ಚು ಗ್ರಾಮೀಣ ಭಾಗದ ಜನರಿಗೆ ಖಾತ್ರಿಯ ಉದ್ಯೋಗವನ್ನು ಒದಗಿಸಿದ ಯೋಜನೆಯಾಗಿದೆ. ಇದರಿಂದ ಕಳೆದ 20 ವರ್ಷಗಳಿಂದ ಗ್ರಾಮೀಣ ಭಾಗದ ಜನರ ಜೀವನ ಸುಧಾರಣೆಯಾಗಿದ್ದು, ಗ್ರಾಮಕ್ಕೆ ಅವಶ್ಯಕವಿರುವ ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಒತ್ತು ನೀಡಿ ಗ್ರಾಮೀಣ ಭಾಗವನ್ನು ಅಭಿವೃದ್ಧಿಪಡಿಸಿದೆ. ಗಾಂಧೀಜಿಯವರ ಕನಸಾದಂತಹ ಹಳ್ಳಿಗಳ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಎನ್ನುವುದನ್ನು ಈ ಯೋಜನೆಯು ಈಡೇರಿಸಿದೆ. ಯೋಜನೆಯಿಂದ ಹಳ್ಳಿಯಿಂದ ಪಟ್ಟಣದ ಎಡೆಗೆ ವಲಸೆ ಹೋಗ್ತಾ ಇದ್ದ ಕಾರ್ಮಿಕರಿಗೆ ಅವರ ಊರಿನಲ್ಲಿಯೇ ಉದ್ಯೋಗದ ಖಾತ್ರಿಯನ್ನ ನೀಡಿ ಅವರ ಬದುಕಿಗೆ ಬೇಕಾಗಿದ್ದ ಯೋಜನೆಯಾಗಿದೆ. ಈ ಯೋಜನೆಯ ಬದಲಾಗಿ ಜಾರಿಗೆ ತರುತ್ತಿರುವ ಯೋಜನೆಯು ಕೇವಲ ಒಂದು ಕೇಂದ್ರ ಸರ್ಕಾರದ ಕಲ್ಯಾಣ ಯೋಜನೆಯಾಗಲಿಯೇ ಹೊರತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಂತೆ ಜನರಿಗೆ ಅವರಿಗೆ ಅವಶ್ಯಕವಿರುವ ಸಮಯದಲ್ಲಿ ಉದ್ಯೋಗವನ್ನ ಒದಗಿಸಲಾರದು. ಅಲ್ಲದೆ ರಾಜ್ಯ ಸರ್ಕಾರದ ಮೇಲೆ ಆರ್ಥಿಕ ಹೊರೆಯನ್ನು ಹೊರಿಸ್ತಾ ಇದ್ದು, ಯೋಜನೆಯ ಸಂಪೂರ್ಣ ಸಫಲತೆಯನ್ನ ತಡೆಯುವ ಅಲ್ಲದೆ ಕೇಂದ್ರ ಸರ್ಕಾರವು ತನ್ನ ಜವಾಬ್ದಾರಿಯನ್ನ ನುಡಿಸಿಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಇದೆ. ಈಗಾಗಲೇ ಎಲ್ಲರಿಗೂ ತಿಳಿದಿರುವಂತೆ ರಾಜ್ಯಗಳಿಗೆ ಸಿಗಬೇಕಾದ ಅನುದಾನವನ್ನ ನೀಡದೆ ವಂಚಿಸ್ತಾ ಇದ್ದು, ಸದರಿ ಯೋಜನೆಯ ಹೆಚ್ಚಿನ ಆರ್ಥಿಕ ಹೊರೆಯನ್ನ ರಾಜ್ಯಗಳಿಗೆ ಹೊರಿಸುತ್ತೆ. ಈ ಎಲ್ಲಾ ಕಾರಣಗಳನ್ನ ಮತ್ತು ಗ್ರಾಮೀಣ ಪ್ರದೇಶದ ಜನರ ದುಡಿಯುವ ಹಕ್ಕನ್ನ ಕಿತ್ತುಕೊಳ್ಳುವುದು ನ್ಯಾಯಸಮ್ಮತವಲ್ಲ. ಆದ ಕಾರಣ ಸತ್ಯ ಜಾರಿಗೆ ತಂದಿರುವ ವಿಬಿಜಿ ರಾಮ್ಜಿ ಯೋಜನೆಯನ್ನ ಹಿಂಪಡೆದು ಜನರ ಜೀವನವನ್ನ ಸುಭದ್ರಗೊಳಿಸುವ ಮತ್ತು ಉದ್ಯೋಗದ ಖಾತರಿಯ ಹಕ್ಕನ್ನ ನೀಡಿರುವ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಮನ್ರೇಗಾ ಯೋಜನೆಯನ್ನ ಮರು ಜಾರಿಗೊಳಿಸಲು ಒತ್ತಾಯಿಸುತ್ತೇವೆ. ಒಂದು ವೇಳೆ ಮರು ಜಾರಿಗೊಳಿಸದಿದ್ದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ರಾಷ್ಟ್ರದಾದ್ಯಂತ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗುತ್ತೆ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಲಿಂಗಸಗೂರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಆದ ಶ್ರೀ ಗೋವಿಂದ ನಾಯ್ಕ ಅವರು, ಶಿವಣ್ಣ ನಾಯ್ಕ ಕೋಟ, ಶ್ರೀ ಬಸವರಾಜ ಜಲ್ಲಿ, ಸಂಜೀವಪ್ಪ ಚಲವಾದಿ, ಶ್ರೀ ಅಮರೇಶ್ ಹಿರೇ ಹೆಸರೂರು, ವೆಂಕಟೇಶ್ ಗುತ್ತಿದಾರ್, ಮುದಕಪ್ಪ ವಕೀಲರು, ಡಾಕ್ಟರ್ ಶಿವಬಸವಪ್ಪ ಹೆಸರೂರು, ಎಸ್ಆರ್ ರಸೂಲ್, ಸಂತೋಷ ಸೊಪ್ಪಿಮಠ, ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.